ನಾನು ಇವರನ್ನು ಬಿಟ್ಟು ಹೋಗ್ಲಾ, ನನ್ನ ಮಗನನ್ನು ನೋಡ್ಲಿಕ್ಕೆ ಹೋಗ್ಲಾ. ಒಬ್ಬ ವ್ಯಕ್ತಿಗಾಗಿರ್ಬೋದು, ತನ್ನ ಕುಟುಂಬಕ್ಕೆ ಏನಾದರೂ ಆದರೆ ಆ ವ್ಯಕ್ತಿಯ ಮನಸ್ಸು ಚಂಚಲ ಆಗ್ತದೆ, ಯಾವುದೇ ಕೆಲಸಗಳನ್ನು ಮಾಡ್ಲಿಕ್ಕೆ ಆಗೋದಿಲ್ಲ. ಆದರೆ ಮೊನ್ನೆ ತಮ್ಮ ಮಗನಿಗೆ ಒಂದು ಇನ್ಸಿಡೆಂಟ್ ಆಯಿತು, ಆದರೂ ಕೂಡ ತಾವು ಆ ಸಂದರ್ಭದಲ್ಲಿ ತಮ್ಮ ಕಚೇರಿಯನ್ನು ಬಿಟ್ಟು ಹೋಗದೆ ಜನರ ಸೇವೆಯಲ್ಲಿ ನಡೀತಾ ಇದೆ. ಅದೇನು ಸರ್ ವಿಶೇಷ, ಆ ವಿಷಯ ಏನಾಯ್ತದು? ನೋಡಿ, ಅವತ್ತು ಬೆಳಿಗ್ಗೆ ನನಗೆ ಗೊತ್ತಿಲ್ಲ, ನಮ್ಮ ಮಗ ಬಾಸ್ಕೆಟ್ಬಾಲ್ ಪ್ಲೇಯರ್. ಹೌದು. ಅವನು ಅಲ್ಲಿ ಹೋಗುವಾಗ ಬಿದ್ದು ಕಾಲು ಫ್ರ್ಯಾಕ್ಚರ್ ಆಗಿ ಒಂದು ಬೋಣೆ ಹೊರಗೆ ಬಂದಿದೆ. ಆನಂತರ ಡಾಕ್ಟರ್ ಹತ್ರ 10 ಗಂಟೆಗೆ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ, ಇದು ಮೇಜರ್ ಫ್ರ್ಯಾಕ್ಚರ್ ಇದೆ, ಇದನ್ನು ಆಪರೇಷನ್ ಮಾಡಬೇಕು ಅಂತ ಹೇಳಿದರು. ನಾನು ಇಲ್ಲಿ 10 ಗಂಟೆಗೆ 10:10ವರೆಗೆ ನಮ್ಮ ಕಚೇರಿಗೆ ಬಂದಿದ್ದೀನಿ. ಬರೋಗೊಂದು 300-350 ಜನ ನನಗಾಗಿ ಕಾಯ್ತಾರೆ. ಬಡವರೆಲ್ಲ ಬಂದು ನಾನು ಸೋಮವಾರ ಬರ್ತೀನಿ ಅಂತ ಕಾಯ್ತಾರೆ. ನಾನು ಇವರನ್ನು ಬಿಟ್ಟು ಹೋಗ್ಲಾ, ನನ್ನ ಮಗನನ್ನು ನೋಡ್ಲಿಕ್ಕೆ ಹೋಗ್ಲಾ. ನಾನು ಕೂತು ನನ್ನ ಕೆಲಸವನ್ನು ಆರಂಭ ಮಾಡಿದ ನಂತರ ನನ್ನ ಧರ್ಮಪತ್ನಿ ಹತ್ರ ಹೇಳಿದೆ, ನೋಡಿ ನೀವು ಆಪರೇಷನ್ಗೆ ಡಾಕ್ಟರ್ ಹತ್ರ ಫೋನಲ್ಲಿ ಮಾತಾಡಿದೆ, ನೀವು ಆಪರೇಷನ್ಗೆ ಎಲ್ಲ ತಯಾರಿಯನ್ನು ಮಾಡಿ, ನಾನು ಆಮೇಲೆ ಬರ್ತೇನೆ, ನೀವು ಆರಂಭ ಮಾಡಿ ಅಂತ ಹೇಳಿ. ಆನಂತರ ಡಾಕ್ಟ್ರು ನನಗೆ ಫೋನ್ ಮಾಡಿದರು, ನೋಡಿ ನೀವು ಇಲ್ಲಿ ಬರಬೇಕು, ನೀವು ಮಗನ ಆಪರೇಷನ್ ಆಗ್ತಾ ಇದೆ, ನೀವು ಇಲ್ಲಿ ನಿಲ್ಲಬೇಕು, ಬರಬೇಕು, ನೀವಿಲ್ಲದೆ ನಾವು ಮಾಡಲಿಕ್ಕೆ ಆಗದ. ನಾನು ಹೇಳಿದೆ, ನನ್ನ ವೈಫ್ ಸೈನ್ ಮಾಡ್ತಾರೆ, ಏನೋ ಆಪರೇಷನ್ ಮಾಡೋದನ್ನು ಮಾಡಿ ಅಂತ ಅವ್ರಿಗೆ ಹೇಳಿದೆ. ಆನಂತರ ನನಗೆ ಇವರನ್ನು ಬಿಟ್ಟು ಹೋಗಲಿಕ್ಕೆ ಮನಸ್ಸು. ನಾನು ಯಾರೋ ಸಿಬ್ಬಂದಿಗಳ ಹತ್ರ ಕೂಡ ಯಾರ ಹತ್ರ ಹೇಳಿಲ್ಲ. ಹೇಳಿದರೆ ಏನು ಮಾಡ್ತಾರೆ, ಹೋಗಿ ನೀವು ಹೋಗಿ ಅಲ್ಲಿ ಹೋಗಿ ಅಂತ ಕಳಿಸ್ತಾರೆ. ಆದರೆ ಈ ಬಂದವರು ಎಷ್ಟೋ ಸಮಯದಿಂದ ಕಾದು ಅವರ ಕೆಲಸಕ್ಕೆ, ಅವರ ಕಷ್ಟಗಳು ಏನಾದಿದೆ ಬರ್ತಾರೆ, ಕೂತ್ಕೊಂಡು ಅವರಿಗೆಲ್ಲ ಅಟೆಂಡ್ ಮಾಡಿ 7 ಗಂಟೆವರೆಗೆ ನಂತರ ನಾನು ಮಂಗಳೂರಿಗೆ ಹೋದೆ. ನನ್ನ ಕುಟುಂಬದವರು ಬೈದರು, ಸ್ವಲ್ಪ ಸುಮ್ಮನೆ ಕೂತೆ. ಆಮೇಲೆ ಅವರಿಗೂ ಆಯಿತು, ಇದು ಬೇಕು ಅದು ಬೇಕು, ಎಲ್ಲ ಒಳ್ಳೆ ಕೆಲಸ ಮಾಡಿದ್ದಾರೆ ಅಂತ ಆಯಿತು. ಆ ವಿಡಿಯೋ ನೋಡೋ ಜನರಿಗೆ ನಾನು ಹೇಳಲಿಕ್ಕೆ ಇಷ್ಟಪಡುವಂಥದ್ದು, ಇಂತಹ ಶಾಸಕರು ಸಿಗುವುದು ಬಹಳ ಕಡಿಮೆ ಅನ್ಸ ಇದೆ. ತಮ್ಮ ಕ್ಷೇತ್ರಕ್ಕೆ ಪಕ್ಷ ಯಾವುದು ಅಂತ ನನಗೆ ಗೊತ್ತಿಲ್ಲ, ಪಕ್ಷದ ಬಗ್ಗೆ ನಾನು ಮಾತಾಡೋದು ಇಲ್ಲ. ಆದರೆ ಒಂದು ಎಲ್ಲವನ್ನು ಗಮನಿಸುವಂತಹ ದೃಷ್ಟಿಯಲ್ಲಿ ನಾನು ಹೇಳುವಂಥದ್ದು, ಇಂತಹ ಶಾಸಕರು ಸಿಕ್ಕಿದ್ರೆ ದಯವಿಟ್ಟು ಇವರನ್ನು ಹಿಡ್ಕೊಳ್ಳಿ, ಎಲ್ಲೂ ಬಿಡಬೇಡಿ. ಯಾಕಂತ ಹೇಳಿದರೆ ಭ್ರಷ್ಟಾಚಾರ ರಹಿತವಾಗಿ ಒಬ್ಬ ಶಾಸಕ ನಮ್ಮ ಕ್ಷೇತ್ರಕ್ಕೆ ಸಿಕ್ಕಿದ್ದಾರೆ ಅಂತ ಹೇಳಿದರೆ ತುಂಬ ಬಹಳ ಖುಷಿ. ನಮ್ಮ ಪುತ್ತೂರಿಗೆ ಮೊಟ್ಟ ಮೊದಲ ಬಾರಿಗೆ ಒಬ್ಬರು ಇಂತಹ ಶಾಸಕರು ಸಿಕ್ಕಿದ್ದಾರೆ. ಸೊ ಇಂತಹ ಶಾಸಕರನ್ನು ಉಳಿಸಿಕೊಳ್ಳುವುದು ನಮ್ಮೊಂದು ಧರ್ಮ ಅಂತ ಹೇಳ್ಬೋದು. ಪಕ್ಷ ನೋಡಬೇಡಿ, ನಮ್ಮ ಕ್ಷೇತ್ರ ಉದ್ಧಾರ ಆಗ್ತಾ ಇದೆಯಾ, ನಮ್ಮ ಕ್ಷೇತ್ರ ಅಭಿವೃದ್ಧಿ ಆಗ್ತಾ ಇದೆಯಾ, ನಮ್ಮ ಕ್ಷೇತ್ರದ ಜನರಿಗೆ ಬೇಕಾದಂತಹ ಸವಲತ್ತುಗಳನ್ನು ತಂದು ಕೊಡ್ತಾ ಇದ್ದಾರಾ, ನಮ್ಮ ಕ್ಷೇತ್ರ ಇರುವಂತಹ ಬಡ ಜನರಿಗೆ ಬೇಕಾದಂತಹ ಎಲ್ಲ ಕೆಲಸಗಳನ್ನು ಮಾಡಿಕೊಡ್ತಾ ಇದ್ದಾರಾ, ಇದಕ್ಕಿಂತ ಬೇರೆ ಏನು ಬೇಕಾಗಿಲ್ಲ ಅಂತ ಅನ್ಸುತ್ತೆ ನಮಗೆ. ಸೊ ಇಂತಹ ಶಾಸಕರನ್ನು ಮಿಸ್ ಮಾಡ್ಕೊಳ್ಬೇಡಿ ಅಂತ ಹೇಳ್ತಾ ಇದ್ದೀನಿ. ಸೊ ಏನೇ ಆಗಲಿ ಸರ್, ಕಳೆದ ವರ್ಷ ಈ ಒಂದು ಕಾರ್ಯಕ್ರಮಕ್ಕೆ ಎಷ್ಟು ಖರ್ಚಾಗಿದೆ ಸರ್? ಕಳೆದ ವರ್ಷ ಸುಮಾರು 3,25,00,000 ಖರ್ಚಾಗಿದೆ ಈ ಕಾರ್ಯಕ್ರಮಕ್ಕೆ. ಈ ವರ್ಷಕ್ಕೆ 4 ಕೋಟಿವರೆಗೆ ಈ ಕಾರ್ಯಕ್ರಮಕ್ಕೆ ಖರ್ಚಾಗ್ತದೆ.